ಹಲೋ, ಅಸ್ಸಲಾಂ ವಲೈಕುಮ್. ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ಶಹನಾಜ್. ನಾನಿವತ್ತು ನಿಮಗೆ ವಿಶೇಷವಾದ ಹಾಗೂ ಬಹಳ ಸುಲಭವಾಗಿ ಮಾಡುವಂತಹ ನಾರ್ತ್ ಇಂಡಿಯನ್, ಅದರಲ್ಲೂ ಪಂಜಾಬ್ನ ಫೇವರಿಟ್ ಬ್ರೇಕ್ಫಾಸ್ಟ್ ಆಲೂ ಪರೋಟ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ಗೋಧಿ ಹಿಟ್ಟು ತಗೊಳ್ಳಿ. ನಾನಿಲ್ಲಿ 3 ಕಪ್ ಹಿಟ್ಟನ್ನು ಯೂಸ್ ಮಾಡ್ತಾಯಿದ್ದೀನಿ. ಇದರಲ್ಲಿ 10 ಅಥವಾ 12 ಪರೋಟ ಮಾಡಬಹುದು. ಆಮೇಲೆ ಇದಕ್ಕೆ ಅರ್ಧ ಸ್ಪೂನಷ್ಟು ಓಂಕಾಳು, ಇದನ್ನು ಅಜ್ವೈನ್ ಅಂತಲೂ ಹೇಳ್ತಾರೆ. ರುಚಿಗೆ ತಕ್ಕಷ್ಟು ಉಪ್ಪು, 2 ಸ್ಪೂನ್ ತುಪ್ಪ ಅಥವಾ ಎಣ್ಣೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸಿ ಹಿಟ್ಟು ಕಲಿಸ್ತಾ ಹೋಗಿ. ಹಿಟ್ಟು ಜಾಸ್ತಿ ಗಟ್ಟಿನೂ ಆಗಬಾರ್ದು, ಹಾಗೆ ತುಂಬ ತೆಳ್ಳಗೂ ಆಗಬಾರ್ದು. ಚಪಾತಿ ಹಿಟ್ಟಿನ ಹದದಲ್ಲೇ ಕಲಿಸ್ಕೊಳ್ಬೇಕು. ಹಿಟ್ಟನ್ನು ಚೆನ್ನಾಗಿ ಕಲಸಾದ್ಮೇಲೆ ಇದಕ್ಕೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಹಾಕಿ 15 ನಿಮಿಷ ಆದರೂ ಮುಚ್ಚಿಡಿ. ನಾನಿಲ್ಲಿ ಅರ್ಧ ಕೆಜಿಯಷ್ಟು ಆಲೂಗೆಡ್ಡೆನ ಮೊದಲೇ ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಸಿಪ್ಪೆ ತೆಗೆದು ಚೆನ್ನಾಗಿ ಗಂಟಿಲ್ಲದ ಹಾಗೆ ಮ್ಯಾಶ್ ಮಾಡ್ಕೊಳ್ಳಿ. ಕೈಯಲ್ಲಿ ಬೇಕಾದರೂ ಚೆನ್ನಾಗಿ ಕಿವುಚಿ ಕಲಿಸ್ಕೊಳ್ಬೋದು. ಈಗ ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, 7-8 ಸಣ್ಣದಾಗಿ ಹಚ್ಕೊಂಡಿರೋ ಹಸಿಮೆಣಸಿನಕಾಯಿ, ಅರ್ಧ ಸ್ಪೂನ್ ಗರಂ ಮಸಾಲ, ಸಣ್ಣದಾಗಿ ಹೆಚ್ಚಿರೋ 1 ಈರುಳ್ಳಿ, 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1 ಸ್ಪೂನ್ ಕಸೂರಿ ಮೇಥಿ, ಅರ್ಧ ಸ್ಪೂನ್ ಚಾಟ್ ಮಸಾಲ, 1 ಸ್ಪೂನ್ ಜೀರಿಗೆ ಪುಡಿ, 2 ಸ್ಪೂನ್ ಧನಿಯಾ ಪುಡಿ, 1 ಸ್ಪೂನ್ ಅಚ್ಚ ಖಾರದ ಪುಡಿ, 1/4 ಸ್ಪೂನ್ ಅರಿಶಿಣದ ಪುಡಿ, 2 ಇಡಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಚೆನ್ನಾಗಿ ಕಲಿಸ್ಕೊಳ್ಬೇಕು. ಈಗ ಇದನ್ನು ನಿಂಬೆಹಣ್ಣು ಗಾತ್ರಕ್ಕೆ ಕೈಯಿಂದ ಉಂಡೆ ಮಾಡಿಟ್ಕೊಳ್ಳಿ. ಗೋಧಿ ಹಿಟ್ಟು ಕಲಸಿಟ್ಟು 15 ನಿಮಿಷ ಆಗಿದೆ. ಪರೋಟಕ್ಕಾಗಿ ಇದನ್ನು ಸ್ವಲ್ಪ ದೊಡ್ಡದಾಗಿ ಉಂಡೆ ಮಾಡ್ಕೊಳ್ಬೇಕು. ಈಗ ಸ್ವಲ್ಪ ಒಣ ಹಿಟ್ಟನ್ನು ಸೇರಿಸ್ಕೊಂಡು ಹಗುರವಾಗಿ ಹಿಟ್ಟನ್ನು ಲಟ್ಟಿಸ್ಕೊಳ್ಳಿ. ಆಮೇಲೆ ಅದರ ಮಧ್ಯಕ್ಕೆ ಆಲೂಗಡ್ಡೆ ಮಿಶ್ರಣ ಹಾಕಿ ಈ ರೀತಿಯಾಗಿ ಕವರ್ ಮಾಡ್ಕೊಳ್ಳಿ. ಮತ್ತೆ ಅದನ್ನು ಲಟ್ಟಿಸ್ತಾ ಹೋಗಿ. ಆಲೂ ಪರೋಟ ಲಟ್ಟಿಸುವಾಗ ಒಂದೇ ಕಡೆ ಲಟ್ಟಿಸಬಾರ್ದು, ತಿರುಗಿಸ್ಕೊಂಡು ಲಟ್ಟಿಸಬೇಕು. ಆಗ ಮಸಾಲೆ ಎಲ್ಲ ಕಡೆಗೂ ಒಂದೇ ಸಮವಾಗಿ ಹರಡ್ಕೊಳ್ತದೆ. ಆ ರೀತಿ ಮಾಡೋಕ್ಕೆ ಕಷ್ಟ ಆದರೆ ಮಸಾಲೆನ ಲಟ್ಟಿಸಿರೋ ಹಿಟ್ಟಿನ ಮಧ್ಯಕ್ಕೆ ಹಾಕಿ ನಂತರ 4 ಕಡೆಯೂ ಫೋಲ್ಡ್ ಮಾಡಿಕೊಂಡು ಕೊನೆಗೆ ನಿಮಗೆ ಬೇಕಾದ ಶೇಪಿಗೆ ಲಟ್ಟಿಸ್ಕೊಳ್ಬಹುದು. ನಂತರ ಒಂದು ಚೆನ್ನಾಗಿ ಕಾದಿರೋ ಹೆಂಚಿಗೆ ಪರೋಟ ಹಾಕಿ ಉರಿಯನ್ನು ಕಡಿಮೆ ಮಾಡ್ಕೊಳ್ಳಿ. 2 ನಿಮಿಷ ಚೆನ್ನಾಗಿ ಬೇಯಿಸಿ ನಂತರ ಅದನ್ನು ತಿರುಗಿಸ್ಕೊಳ್ಳಿ. ಪರೋಟ ಹಸಿ ಇರುವಾಗಲೇ ಎಣ್ಣೆ ಅಥವಾ ತುಪ್ಪ ಹಾಕಿದರೆ ಪರೋಟ ಬೇಯೋದಿಲ್ಲ. 2 ಕಡೆಯೂ ಚೆನ್ನಾಗಿ ಬೆಂದ ಮೇಲೆ ಎಣ್ಣೆ ಅಥವಾ ತುಪ್ಪ ಹಾಕಿ ಎಲ್ಲ ಕಡೆಗೂ ಚೆನ್ನಾಗಿ ಸ್ಪ್ರೆಡ್ ಮಾಡಿ. ಆಮೇಲೆ ಪರೋಟನ ತಿರುಗಿಸ್ಕೊಂಡು ಇನ್ನೊಂದು ಕಡೆಯೂ ಎಣ್ಣೆ ಅಥವಾ ತುಪ್ಪ ಹಾಕಿ 1-2 ನಿಮಿಷ ಬೇಯೋಕ್ಕೆ ಬಿಟ್ಟರೆ ಪರೋಟ ರೆಡಿ. ಇದನ್ನು ಬೆಳಿಗ್ಗೆ ತಿಂಡಿಗೆ ಇಲ್ಲ ಮಕ್ಕಳು ಸ್ಕೂಲಿಂದ ಬಂದಾಗ ಬಿಸಿ ಬಿಸಿಯಾಗಿ ಮಾಡಿಕೊಟ್ರೆ ಸ್ವಲ್ಪನೂ ಬಿಡದ ಹಾಗೆ ತಿಂತಾರೆ. ಈ ವಿಡಿಯೋ ಕೊನೆ ತನಕ ನೋಡಿದವರಿಗೆಲ್ಲ ಧನ್ಯವಾದಗಳು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ರೆಸಿಪಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮತ್ತೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಫ್ಯೂಚರಲ್ಲಿ ಇದೇ ರೀತಿ ಬೇರೆ ರೆಸಿಪಿ ನೋಡಬೇಕು ಅಂದರೆ ಮತ್ತೆ ನಾನು ಹಾಕೋ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಅದ್ರ ಪಕ್ಕ ಇರೋ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.